ಕನ್ನಡದಲ್ಲಿ ಅತಿದೊಡ್ಡ ಸೀರಿಯಲ್ ನಟಿ ಮತ್ತು ಸಿನಿಮಾ ನಾಯಕಿಯಾಗಿ ಅಭಿನಯ ಮಾಡಿದಂಥ ಸಾಕಷ್ಟು ಹೆಸರು ಮಾಡಿದಂಥ ನಟಿ ಇದೀಗ ಆರ್ಥಿಕ ಸಮಸ್ಯೆಗಳಿಂದಾಗಿ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಿ ಬೆಳ್ಳಂಬೆಳಗಿನೇ ಬೆಂಗಳೂರಿನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಬರ್ತಿರೋಂಥದ್ದು. ಹೌದು, ಸದ್ಯ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಅವ್ರನ್ನ ಹೇಳಲಾಗ್ತದೆ. ಸುಮಾರು 6-7 ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಾಡಿದಂಥ ಇವರು ಮತ್ತು ಕನ್ನಡದಲ್ಲಿ ಗೀತಾ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸಿದರು. ಇಂಥ ಅತಿ ದೊಡ್ಡ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರು ಬೇರೆ ಯಾರಲ್ಲ, ಸವಿ ಮಾದಪ್ಪ ಅವರು ಅರಿಯ ಸೌಜನ್ಯ ಅಂತಲೂ ಕೂಡ ಅವ್ರನ್ನ ಕರೆಯಲಾಗ್ತಿತ್ತು. ಸವಿ ಮಾದಪ್ಪ ಅವರು ಇತ್ತೀಚೆಗೆ ಕೊರೋನಾದ ನಂತರ ಸಾಕಷ್ಟು ಆರ್ಥಿಕ ಸಮಸ್ಯೆಗೆ ಸಿಲುಕಿಕೊಂಡಿದ್ದರು ಮತ್ತು ಅವಕಾಶಗಳು ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಮಾನಸಿಕ ಖಿನ್ನತೆಗೊಳಗಾಗಿ ಸತತವಾಗಿ 3 ದಿನಗಳ ಕಾಲ ಪತ್ರವನ್ನು ಬರೆದಿಟ್ಟು ಸದ್ಯ ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಸದ್ಯ ಅವರ ಅಪ್ಪ ಅಮ್ಮನೂ ಕೂಡ ತುಂಬಾ ಕಂಬನಿ ಮಿಡಿದಿರೋಂಥ ಕಣ್ಣೀರು ಹೋಗ್ತಿರೋಂಥದ್ದು. ಸಿನಿಮಾದಲ್ಲಿ ಅವಕಾಶ ಇಲ್ಲ ಅಂತಂದರೆ ಏನಂತೆ, ಬೇರೆ ಕೆಲಸಗಳಿರಲಿಲ್ವ, ಯಾಕಾಗಿ ಹೀಗೆ ಮಾಡ್ಕೊಳ್ಳೋದು ನನ್ನ ಮಗಳು ಅಂತೇಳಿ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಇವರ